ಪಾಕಿಸ್ತಾನ ಪ್ರಜೆಗಳ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರುವಂತಹ ಪಾಕ್ ಪ್ರಜೆಗಳ ಲಿಸ್ಟ್ ರೆಡಿ ಆಗಿದೆ. ಕರ್ನಾಟಕದಲ್ಲಿ ಒಟ್ಟು 98 ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರಂತೆ. ಅದರಲ್ಲಿ 9 ಜನ ಮಾತ್ರ ತಾತ್ಕಾಲಿಕ ವೀಸಾದಲ್ಲಿ ಇರೋದು ಅಂತ ಗೊತ್ತಾಗಿದೆ. तो आप कैसे देखते हैं डिप्लोमेटिक हुआ है भारत ने लिया तो जिस तरह पाकिस्तान बेस्ड टेररिज्म ಇನ್ನು ನಮ್ಮ ರಾಜ್ಯದಲ್ಲಿ 98 ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ಅದರಲ್ಲಿ 9 ಜನ ಮಾತ್ರ ತಾತ್ಕಾಲಿಕ ವೀಸಾದಲ್ಲಿ ಇರೋದು. ಇನ್ನು 9 ಜನ ತಾತ್ಕಾಲಿಕ ವೀಸಾ ಇಲ್ಲದೆ ಅವರು ನಮ್ಮ ರಾಜ್ಯದಲ್ಲಿದ್ದಾರೆ. ತಾತ್ಕಾಲಿಕ ವೀಸಾದಲ್ಲಿ 2 ವಿಧ ಇದೆ. ಒಂದು ಬಿಸ್ನೆಸ್, ಶಿಕ್ಷಣ, ಪ್ರವಾಸ, ವೈದ್ಯಕೀಯ ಈ ಥರ. ಇವರು ಇದೇ ತಿಂಗಳ 27ಕ್ಕೆ ದೇಶದಿಂದ ಹೊರಡಬೇಕು. ವೈದ್ಯಕೀಯ ಕಾರಣದಿಂದ 29ನೇ ತಾರೀಕು ಹೊರಡಬೇಕು. ಆ್ಯಂಡ್ ಲಾಂಗ್ ಲೈಫ್ ವೀಸಾ ಅಂತ ಮತ್ತೊಂದು ವಿಧ ಇದೆ. ಭಾರತೀಯ ಪ್ರಜೆ ಮದುವೆ ಆಗಿರೋರು, ಭಾರತೀಯ ತಂದೆ, ಪಾಕಿಸ್ತಾನದ ತಾಯಿ, ಅವರ ಮಕ್ಕಳು. ಸದ್ಯಕ್ಕೆ 84 ಜನರ ವೀಸಾ ಬಗ್ಗೆ ಕೇಂದ್ರದಿಂದ ಇನ್ನೂ ಕೂಡ ಆದೇಶ ಬಂದಿಲ್ಲ. तो आप कैसे देखते हैं डिप्लोमेटिक हुआ है भारत ने लिया तो जिस तरह पाकिस्तान बेस्ड टेररिज्म ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ರಾಜ್ಯದಲ್ಲಿ 98 ಜನ ಪಾಕ್ ಪ್ರಜೆಗಳಿದ್ದಾರೆ ಅನ್ನೋದ್ರೆ ಒಂದು ರೀತಿ ನಂಬೋದಕ್ಕೆ ಅಸಾಧ್ಯ. ಸೊ ಇವರ ಒಂದು ಗಡಿಪಾರು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪಾಕಿಸ್ತಾನ ಪ್ರಜೆಗಳನ್ನ ಗಡಿಪಾರು ಮಾಡಿ ಅಂತ ಒಂದು ಆದೇಶದ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲೂ ಕೂಡ ಇರುವಂತಹ ಪಾಕ್ ಪ್ರಜೆಗಳ ಲೀಸ್ಟ್ ಅನ್ನ ಈಗಾಗಲೇ ರೆಡಿ ಮಾಡಲಾಗಿದೆ. FRRO ಇಂದ ಒಟ್ಟು ಕರ್ನಾಟಕದಲ್ಲಿರುವಂತಹ 98 ಪಾಕಿಸ್ತಾನ ಪ್ರಜೆಗಳ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗಿದೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ತಾತ್ಕಾಲಿಕ ವೀಸಾ ಮೇಲೆ ಸಾಕಷ್ಟು ಜನ ಇರೋದು ಈಗ ಪತ್ತೆಯಾಗಿದೆ. ಯಾಕಂದ್ರೆ 9 ಜನ ಮಾತ್ರ ತಾತ್ಕಾಲಿಕ ವೀಸಾದಲ್ಲಿದ್ದಾರೆ. ಇನ್ನು ಉಳಿದವರೆಲ್ಲರೂ ಕೂಡ ಈಗ ಏನು ಲಾಂಗ್ ಲೈಫ್ ವೀಸಾದಲ್ಲೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಇಲ್ಲಿ ಈ ವೀಸಾಗಳಲ್ಲಿ 2 ವೀಸಾಗಳಲ್ಲಿ ಪಾಕಿಸ್ತಾನ ಪ್ರಜೆಗಳು ಇಲ್ಲಿದ್ದಾರೆ. ಅದರಲ್ಲಿ ತಾತ್ಕಾಲಿಕ ವೀಸಾದಲ್ಲಿ 9 ಜನ ಮಾತ್ರ ಇದ್ದಾರೆ. ಅಂದ್ರೆ ತಾತ್ಕಾಲಿಕ ವೀಸಾ ಅಂದ್ರೆ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಅಥವಾ ಎಜುಕೇಶನ್ ಪರ್ಪಸ್ ಆಗಿರ್ಬೋದು, ಅಥವಾ ಟೂರಿಸಂ ಆಗಿರ್ಬೋದು, ಅಥವಾ ಮೆಡಿಕಲ್ ಚೆಕಪ್ಗಳಿಗೆ ಅಥವಾ ವೈದ್ಯಕೀಯ ಹಿನ್ನೆಲೆಯಲ್ಲಿ ಯಾರೆಲ್ಲ ಬಂದಿರ್ತಾರೆ ಅವರು ತಾತ್ಕಾಲಿಕ ವೀಸಾ ಮೇಲೆ ಬಂದಿರ್ತಾರೆ. ಅವರು 9 ಜನ ಮಾತ್ರ ಇದ್ದಾರೆ. ಟೆಂಪ್ರವರಿ ವೀಸಾದ ಮೇಲೆ ಬಂದಿರುವಂತವರು 9 ಜನ ಮಾತ್ರ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗಾಗಲೇ 27 ಮತ್ತು 29ಕ್ಕೆ ವಾಪಸ್ ಓಡೋದಕ್ಕೆ ಅಥವಾ ಗಡಿಪಾರನ್ನ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಲಾಂಗ್ ಲೈಫ್ ವೀಸಾ ಅಂದ್ರೆ ಭಾರತೀಯ ಪ್ರಜೆ ಅಲ್ಲಿನ ಪಾಕಿಸ್ತಾನ ಪ್ರಜೆಯನ್ನ ಮದುವೆ ಆಗಿರುವಂತದ್ದು, ಅಥವಾ ಭಾರತೀಯ ತಂದೆ ಪಾಕಿಸ್ತಾನ ತಾಯಿ ಈ ರೀತಿ ಏನು ಮದುವೆ ಆಗಿರ್ತಾರೆ, ಅಥವಾ ಅವರ ಮಕ್ಕಳ ವಿಚಾರ ಆಗಿರ್ಬೋದು, ಇವರು ಲಾಂಗ್ ಲೈಫ್ ವೀಸಾ ಮೇಲೆ ಇರ್ತಾರೆ. ಈ ರೀತಿಯಲ್ಲಿ 84 ಜನ ಈ ವೀಸಾ ಮೇಲೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಲಾಂಗ್ ಲೈಫ್ ವೀಸಾಗೆ ಸಂಬಂಧಪಟ್ಟಂತೆ ಯಾವುದೇ ಆದೇಶವನ್ನ ಕೂಡ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ಮಾಡಿಲ್ಲ. ಹಾಗಾಗಿ ಎಲ್ಲರ ಲೀಸ್ಟ್ ಅನ್ನ ರೆಡಿ ಮಾಡಿ ತಾತ್ಕಾಲಿಕ ವೀಸಾ ಮೇಲೆ ಇರುವಂತವರನ್ನ ಗಡಿಪಾರು ಮಾಡೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ 27 ಮತ್ತು 29ನೇ ತಾರೀಕು ಮಾಡಿಕೊಳ್ಳಲಾಗಿದೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.